ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಟ್ ಆಫ್ ಲಿಸ್ಟ್ ಕೂಡ ಹಾಕಿದ್ದಾರೆ. ಯಾವ್ಯಾವ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೋ ಅವ್ರ ಲಿಸ್ಟ್ ಕೂಡ ಹಾಕಿದ್ದಾರೆ. ಮೊದಲಿಗೆ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು ಸ್ನೇಹಿತರೆ. ಹೋಗಿ ನೀವು ಡಾಕ್ಯುಮೆಂಟ್ಸ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕು ಅಂಥವು ಏನಾದರೂ ಇದ್ದರೆ ಇವಾಗಲೇ ಕರೆಕ್ಷನ್ ಮಾಡಿ ಇಟ್ಕೊಳ್ಳಿ. ಯಾರ್ಯಾರ್ದು DL ಆಮೇಲೆ ಕಂಡಕ್ಟರ್ ಲೈಸೆನ್ಸ್ ಏನಾರು ರಿನ್ಯೂವಲ್ ಹತ್ತಿರ ಇದ್ದರೆ ರಿನ್ಯೂವಲ್ ಕೂಡ ಮಾಡಿಟ್ಕೊಳ್ಳಿ. ನೋಡೋಣ ಸ್ನೇಹಿತರೆ, ಈ ಒಂದು ಭಾಳಷ್ಟು ಅಭ್ಯರ್ಥಿಗಳು ಕಟ್ ಆಫ್ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೇಳಿದರು. ಅಂದರೆ ಸೆಕೆಂಡ್ ಲಿಸ್ಟಲ್ಲಿ ಎಷ್ಟಕ್ಕೆ ನಿಲ್ಬೋದು ಅಂತಕ್ಕಂಥ ಮಾಹಿತಿನ ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ. ನೋಡೋಣ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿನ ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ ಸ್ನೇಹಿತರೆ. 1 ನಂಬರ್ ಅರ್ಧ ನಂಬರ್ ಕಡಿಮೆ ಇರ್ತಕ್ಕಂಥ ಅಭ್ಯರ್ಥಿಗಳು ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಿ. ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಪರಿಶಿಷ್ಟ ಜಾತಿ 43ಕ್ಕೆ ನಿಂತಿದೆ. ಡೇಟ್ ಆಫ್ ಬರ್ತು 4/12/1986ಕ್ಕೆ ನಿಂತಿದೆ. 43 ಅಂಕ ತೊಗೊಂಡಿದ್ದಾರೆ. ಯಾರು 1986 ಡೇಟ್ ಏನಿದೆ ಅದರಿಗಿನ್ನ ಕೆಳಗಡೆ ಇದ್ದರು ಎಲ್ಲರೂ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ಲಿಸ್ಟು ಅಂದರೆ ಸೆಕೆಂಡ್ ಲಿಸ್ಟಕ್ಕೆ ಎಷ್ಟಕ್ಕೆ ನಿಲ್ಬಹುದು ಅಂತೇಳಿ. ಮತ್ತು ಅಭ್ಯರ್ಥಿಗಳು ಕೇಳ್ತಾರೆ ಮತ್ತೊಂದು ಲಿಸ್ಟ್ ಏನಾದರೂ ಹಾಕ್ತಾರಾ ಅಂತೇಳಿ. ಖಂಡಿತ ಇನ್ನೊಂದು ಇದೇ ಥರ ಇವಾಗ ಏನು ಹಾಕಿದಾರಲ್ಲ ಈ ಥರ ಒಂದು ಲಿಸ್ಟು ಇನ್ನೊಂದು ಸಲ ಹಾಕ್ತಾರೆ. ಇನ್ನೊಂದು ವಾರ 15 ದಿನ ಯಾವಾಗಾದರೂ ಆಗ್ಬೋದು. ಯಾಕಂದರೆ ಈಗ ಅಬ್ಜೆಕ್ಷನ್ಗೆ ಏನು ಟೈಮ್ ಕೊಟ್ಟಿದ್ದೀರಾ 11ನೇ ತಾರೀಕುವರೆಗೂ. ಅಂದರೆ ನಿಮ್ಮದು ಏನಾದರೂ ಈ ನಂಬರ್ ಈಗದಾಗಿನ ಕಟ್ ಆಫ್ ನಂಬರ್ ಏನಿದೆಯಲ್ಲ ಈ ಥರ ನಂಬರು ಇತ್ತು, ಜೊತೆಗೆ ಇಲ್ಲೇನು ಡೇಟ್ ಆಫ್ ಬರ್ತ್ ಏನಿದೆಯಲ್ಲ ಈ ಒಂದು ಡೇಟ್ ಆಫ್ ಬರ್ತ್ ಕೆಳಗಡೆನೇ ನಿಮ್ಮದು ಡೇಟ್ ಆಫ್ ಬರ್ತ್ ಇತ್ತು, ಆದರೂ ನಿಮ್ಮದು ಹೆಸರು ಇದರಲ್ಲಿ ಲಿಸ್ಟಲ್ಲಿ ಬಂದಿಲ್ಲ ಅಂತಂದರೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಮು ಇಲ್ಲೊಂದು ಕಣ್ತಪ್ಪಿನೋ ಯಾವುದೋ ಒಂದು ಪ್ರಾಬ್ಲಮ್ನಿಂದ ಮಿಸ್ ಆಗಿರುತ್ತೆ. ಅಂಥ ಅಭ್ಯರ್ಥಿಗಳು ಏನಾರಿದ್ರೆ ಅಂಥವರು ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ಅಂಥ ಅಭ್ಯರ್ಥಿಗಳು ಏನಾದ್ರು ಅಬ್ಜೆಕ್ಷನ್ ಹಾಕಿದರೆ ಅಂಥ ಅಭ್ಯರ್ಥಿಗಳು ಒಬ್ಬರು ಇಬ್ಬರು ಇದರಲ್ಲಿ ಹೆಚ್ಚು ಕಡಿಮೆ ಸೇರ್ಬೋದು ಸ್ನೇಹಿತರೆ. ಹೆಚ್ಚು ಜಾಸ್ತಿ ಜನ ಸೇರಲ್ಲ, ಒಬ್ಬರು ಇಲ್ಲ ಇಬ್ಬರು, ಎಲ್ಲನೂ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಇರುತ್ತೆ. ಇವಾಗ ಸಂಭವನೀಯ ಕಟ್ ಆಫ್ ಅಂತೇಳಿ ಹಾಕಿದ್ದಾರೆ, ಆವಾಗ ಅದು ಅಂತಿಮ ಕಟ್ ಆಫ್ ಅಂತೇಳಿ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ಇದೇ ಇರುತ್ತೆ. ಒಬ್ಬರು ಇಬ್ಬರು ಅಭ್ಯರ್ಥಿಗಳು ಸೇರುವ ಚಾನ್ಸಸ್ ಇತ್ತು ಅಂದರೆ ಒಬ್ಬರು ಇಬ್ಬರು ಸೇರ್ಬೋದು ಅಷ್ಟೇ, ಅವ್ರದ್ದು ಜಾಸ್ತಿ ಜನ ಸೇರೋಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ ಕಟ್ ಆಫ್ ಸೆಕೆಂಡ್ ಲಿಸ್ಟ್ ಯಾವಾಗ ನಿಲ್ಲಿಸ್ತಾರ ಅಂತಕ್ಕಂಥ ಮಾಹಿತಿನ ಬಹಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಾ. ನೀವು ನೋಡ್ಬೋದು ಸ್ನೇಹಿತರೆ, ಈಗ ಇಲ್ಲಿ ಕಟ್ ಆಫ್ ಸಂಭವನೀಯದಾಗ ಬಂದು ಎಷ್ಟು ನಿಂತಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪರಿಶಿಷ್ಟ ಜಾತಿ SC ಬಂದು 43ಕ್ಕೆ ನಿಂತಿದೆ. ಡೇಟ್ ಆಫ್ ಬರ್ತ್ 1986. ಸೆಕೆಂಡ್ ಲಿಸ್ಟು 42.5 ನಿಲ್ಲಬಹುದು. 42.5 ನಿಲ್ಲಬಹುದು ಅಂತೇಳಿ ನಾವು ಹೇಳ್ತೀವಿ. ಡೇಟ್ ಆಫ್ ಬರ್ತ್ ಕೂಡ ಇಷ್ಟೇ ಇರುತ್ತೆ. ಇದಕ್ಕಿಂತ ಕೆಳಗಡೆ ಏನು ಡೇಟ್ ಆಫ್ ಬರ್ತ್ಗಳಿದ್ದಾವೆ ಅಂಥ ಅಭ್ಯರ್ಥಿಗಳು 42.5 ಅಂಕ ತೊಗೊಂಡವ್ರು ಎಲ್ಲರಿಗೂ ಆಗುತ್ತಾ ಅಂತೇಳಿ ನೀವು ಕೇಳ್ಬೋದು. ಚಾನ್ಸ್ ಇಲ್ಲ ಸ್ನೇಹಿತರೆ, ಎಲ್ಲರಿಗೂ ಆಗೋದಿಲ್ಲ. ಇಲ್ಲಿ ಸೆಕೆಂಡ್ ಲಿಸ್ಟು ಯಾವ ಥರ ನಿಲ್ಲುತ್ತೆ ಅಂತಂದರೆ ಈ ಒಂದು ಪಟ್ಟಿಯಲ್ಲಿ ಏನು ಆಯ್ಕೆ ಆಗಿದ್ದಾರೋ ಈ ಅಭ್ಯರ್ಥಿಗಳು ಇವರು ಡ್ಯೂಟಿಗೆ ಜಾಯಿನ್ ಆಗದೇ ಇದ್ದಲ್ಲಿ, ಅಂದರೆ ಡ್ಯೂಟಿಗೆ ಹೋಗದೇ ಇದ್ದಲ್ಲಿ ಆ ಒಂದು ಸ್ಥಾನ ಆ ಒಂದು ಜಾಗ ಖಾಲಿ ಇದ್ದರೆ ಅದು ಎಷ್ಟು ಜನ ಖಾಲಿ ಇದ್ದಾರೆ ಅಷ್ಟು ಜನಕ್ಕೆ ಮಾತ್ರ ಸೆಕೆಂಡ್ ಲಿಸ್ಟಲ್ಲಿ ಕರೀತಾರೆ. ಅಂದರೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಈ ಒಂದು ಪರಿಶಿಷ್ಟ ಜಾತಿ ಉದಾಹರಣೆಗೆ ತೊಗೊತಾ ಇದ್ದೀನಿ. ಈ ಪರಿಶಿಷ್ಟ ಜಾತಿಯಲ್ಲಿ ಒಂದು 10 ಜನ ಆಬ್ಸೆಂಟ್ ಆಗಿದ್ದಾರೆ, ಅಂದರೆ ಇವರು ಡ್ಯೂಟಿಗೆ ಹೋಗಿಲ್ಲ. ಅಂದರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಯುವ್ಯ ಕರ್ನಾಟಕನ ಬಿಟ್ಟಿದ್ದಾರೆ. ವಾಯುವ್ಯ ಕರ್ನಾಟಕಕ್ಕೆ ಹೋಗಿದ್ದಾರೆ. ಇದರಾಗ 10 ಜನ ಅವ್ರ ಹೆಸರಿದೆ, ಆದರೂ ಅವರು ವಾಯುವ್ಯ ಕರ್ನಾಟಕದಾಗೂ ಹೆಸರಿದೆ. ಅವ್ರು ಏನು ಮಾಡಿದ್ದಾರೆ, KSRTCಗೆ ಬರ್ತಾ ಇಲ್ಲ, ಅವರು ವಾಯುವ್ಯಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಅವಾಗೇನಾಯಿತು, ಈ 43 ಏನು ಮಾರ್ಕ್ಸ್ ತೊಗೊಂಡಿದ್ದಾರೆ ಪರಿಶಿಷ್ಟ ಜಾತಿ, ಆ 10 ಜನ ಅಲ್ಲಿಗೆ ಹೋಗಿದರೆ ಇಲ್ಲೇನಾಗುತ್ತೆ 10 ಪೋಸ್ಟು ಖಾಲಿ ಇರುತ್ತೆ. ಈ 10 ಪೋಸ್ಟನ್ನು ಏನು ಮಾಡ್ತಾರೆ ಅಂದರೆ ಈ 42.5 ಅಂಕ ಯಾರು ತೊಗೊಂಡಿದ್ದಾರಲ್ಲ ಅಂಥ ಜನರಿಗೆ ಕೊಡ್ತಾರೆ. ಎಷ್ಟು ಜನಕ್ಕೆ ಕೊಡ್ತಾರೆ, ಕೇವಲ 10 ಜನಕ್ಕೆ ಮಾತ್ರ. ಕೇವಲ 10 ಜನಕ್ಕೆ ಮಾತ್ರ ಕೊಡ್ತಾರೆ. ಅದೇ SC ಕ್ಯಾಟಗಿರಿ ಇದೆ, 42 ಅಂಕ ಪಡೆದವರು ಸುಮಾರು ಒಂದು 50 ಜನ ಇದ್ದಾರೆ ಅಂತ ನಾನು ಉದಾಹರಣೆ ಹೇಳ್ತೀನಿ. ಎಷ್ಟು ಜನ ಅಂತೇಳಿ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಸ್ನೇಹಿತರೆ, ಅದು ಇಲಾಖೆ ಹತ್ರ ಇರುತ್ತೆ ಮಾಹಿತಿ. ನಾವು ಉದಾಹರಣೆಗಾಗಿ ಒಂದು 50 ಜನ 42.5 ಅಂಕ ತೊಗೊಂಡವರು ಇದ್ದಾರೆ. ಇದೇ ಡೇಟ್ ಆಫ್ ಬರ್ತ್ 1986 ಇದ್ದವರು ಇದ್ದಾರೆ, ಒಂದು 50 ಜನ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ.
ಸೊ ಉದಾಹರಣೆಗಾಗಿ ಹೇಳ್ತಾ ಇದ್ದೀನಿ. ಅದರಲ್ಲಿ ಅವರಿಗೆ ಪೋಸ್ಟ್ ಖಾಲಿಯಾಗಿದ್ದಷ್ಟು ಈ ಒಂದು ಕ್ಯಾಟಗಿರಿಯಲ್ಲಿ ಬರೀ 10 ಪೋಸ್ಟ್ ಮಾತ್ರ ಖಾಲಿಯಾಗಿದೆ. ಅಲ್ಲಿ ಅವ್ರು ಏನು ಮಾಡ್ಬೇಕು, ಅವಾಗ ಬರೀ 10 ಪೋಸ್ಟ್ ಮಾತ್ರ ಕೊಡ್ಬೇಕು. 10 ಪೋಸ್ಟ್ ಯಾರಿಗೆ ಕೊಡ್ತಾರೆ, 10 ಪೋಸ್ಟ್ ಯಾರಿಗೆ ಕೊಡ್ತಾರೆ ಅಂತಂದರೆ ನೋಡಿ ಸ್ನೇಹಿತರೆ, 42.5 ಅಂಕ ಇದ್ದು ಈ 1986 ಏನಿದೆಯಲ್ಲ, ಇಲ್ಲಿ ಡೇಟ್ ಅದು ನೋಡಿ 4/12/1986. ಅವಾಗ ಏನು ಮಾಡ್ತಾರೆ, ಇದರಲ್ಲಿ ಒಂದು ಡೇಟ್ ಕಡಿಮೆ ಮಾಡ್ತಾರೆ. 1 ಡೇಟ್ ಕಡಿಮೆ ಮಾಡಿದ್ರೆ 3/12/1986 ಆಗುತ್ತೆ. 3ನೇ ತಾರೀಕಿಗೆ ಇದ್ದವ್ರು ಹೆಸರು 1 2 ಯಾರನ್ನ ಸಿಕ್ಕರೆ ಅವ್ರು ಹಾಕ್ಕೊತಾರೆ. ಮತ್ತಿನ್ನು ಅಭ್ಯರ್ಥಿಗಳು ಬೇಕಾದರೆ ಮತ್ತೆ 2ನೇ ತಾರೀಕು ಮಾಡ್ತಾರೆ. ಅದರಲ್ಲಿ 1 2 ಸಿಕ್ಕರೆ ಹಾಕ್ಕೊತಾರೆ. 2ನೇ ತಾರೀಕಿಗೆ ಇನ್ನೂ ಶಾರ್ಟೇಜ್ ಬೀಳ್ತಾ ಇದ್ದರೆ 1ನೇ ತಾರೀಕು ಮಾಡ್ಕೊತಾರೆ. ಅದರ 1 2 ಹಾಕ್ಕೊತಾರೆ. ಟೋಟಲ್ 10 ಜನ ಆದ್ರಂದರೆ ಅದು ಅಲ್ಲಿಗೆ ಕ್ಲೋಸ್ ಸ್ನೇಹಿತರೆ, ಅದು ಅಲ್ಲಿಗೆ ಕ್ಲೋಸ್. ಮತ್ತೆ ನೆಕ್ಸ್ಟ್ ಯಾವುದು ಲಿಸ್ಟು ಕರೆಯೋದಿಲ್ಲ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ಪರಿಶಿಷ್ಟ ಪಂಗಡ. ಸೊ ಇಲ್ಲಿ ಕೂಡ ಹಾಗೇನೆ ಸ್ನೇಹಿತರೆ. ಸೊ ಇಲ್ಲಿ ಒಂದು ಈ ಕ್ಯಾಟಗಿರಿಯಲ್ಲಿ ಅಂದರೆ ಎಷ್ಟು ಜನ, ಒಂದು 200 ಅಥವಾ 300 ಜನ ವಾಯುವ್ಯ ಕರ್ನಾಟಕ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಒಂದು 300 ಜನ ಹೋದರೆ 300 ಪೋಸ್ಟ್ಗಳು ಮತ್ತೆ ಇದೇ ಥರ ಲಿಸ್ಟ್ ಆಗ್ತಾರೆ ಅಂತೇಳಿ ನೀವು ಅನ್ಕೋಬೋದು. ಸೊ ಈ ಥರ ಖಂಡಿತವಾಗ್ಲೂ ಹಾಕಲ್ಲ ಸ್ನೇಹಿತರೆ. ಯಾವ ಕ್ಯಾಟಗಿರಿ ಅಭ್ಯರ್ಥಿ ಬಿಟ್ಟು ಹೋಗಿದ್ದಾರೋ, ಇದರಲ್ಲಿ ಯಾವ ಕ್ಯಾಟಗಿರಿ ಅಭ್ಯರ್ಥಿ ಬಿಟ್ಟು ಹೋಗಿರ್ತಾರೋ ಅದೇ ಕ್ಯಾಟಗಿರಿ ಅಭ್ಯರ್ಥಿಗೆ ಅಲ್ಲಿ ಅವರು ಸೆಕೆಂಡ್ ಲಿಸ್ಟಲ್ಲಿ ಕರೀತಾರೆ. ಈ ಥರ ಲಿಸ್ಟ್ ಹಾಕಲ್ಲ, ಡೈರೆಕ್ಟ್ ಕಾಲ್ ಮಾಡಿ ಅಥವಾ ಮೆಸೇಜ್ ಕಳಿಸಿ ಅವ್ರನ್ನ ಆಫೀಸ್ಗೆ ಕರೆದು ವಿಚಾರಿಸಿ ನೀವು ಡ್ಯೂಟಿಗೆ ಬರೋಕ್ಕೆ ಇಷ್ಟ ಇದೆಯಾ ಅವೆಲ್ಲ ಕೇಳಿಕೊಂಡು ಅವ್ರು ಬರ್ತೀನಿ ಎಸ್ ಅಂದರೆ ಅವರಿಗೆ ಆರ್ಡರ್ ಕಾಪಿ ಕೊಡ್ತಾರೆ, ಎಲ್ಲ ಪ್ರೊಸೆಸ್ ಮುಗಿಸಿ. ಸೊ ಅವರು ಬರಲ್ಲ ಅಂತಂದರೆ ನೆಕ್ಸ್ಟ್ ಅದೇ ಕ್ಯಾಟಗಿರಿ, ಅವರು ಬರಲ್ಲ ಅಂದ್ರೆ ಅದೇ ಕ್ಯಾಟಗಿರಿ ಅಭ್ಯರ್ಥಿಗಳಿಗೆ ಅರ್ಧ ನಂಬರ್ ಕಡಿಮೆ ಇದ್ದವ್ರಿಗೆ ನೋಡ್ತಾರೆ. ಅರ್ಧ ನಂಬರ್ ಕಡಿಮೆ ಇದ್ದವ್ರು ಯಾರು ಸಿಕ್ಕಲಿಲ್ಲ ಅಂದರೆ 1 ನಂಬರ್ ಕಡಿಮೆ ಮಾಡ್ಕೊತಾರೆ. 1 ನಂಬರ್ ಕಡಿಮೆ ಇದ್ದ ಅಭ್ಯರ್ಥಿಗಳಿಗೆ ಕರಿತವ್ರೆ. ಸೊ ಇಲ್ಲಿ 1 ನಂಬರ್ ಕಡಿಮೆ ಮಾಡಿದ್ರೆ ಇನ್ನೂ ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂದಾಗ ಏನು ಮಾಡ್ತಾರೆ, ಅವಾಗ ಡೇಟ್ ಆಫ್ ಬರ್ತ್ ಜಾಸ್ತಿ ಮಾಡ್ತಾರೆ. ಡೇಟ್ ಆಫ್ ಬರ್ತ್ ಜಾಸ್ತಿ ಮಾಡಿ ಅವಾಗ ಮೇಲಿನ ಅಭ್ಯರ್ಥಿಗಳಿಗೆ ಕರೀತಾರೆ ಸ್ನೇಹಿತರೆ. ಸೊ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಸೆಕೆಂಡ್ ಲಿಸ್ಟ್ ಯಾವ ಥರ ನಿಲ್ಲುತ್ತೆ ಅಂಥೇಳಿ. ಸೊ ಇದೇ ರೀತಿ ನಾನು ಹೇಳಿದ ರೀತಿಯೇ ಪ್ರವರ್ಗ 1 ಹಾಗೆಯೇ, ಸೆಕೆಂಡು ಹಾಗೆ, ಥರ್ಡ್ ಹಾಗೆ, ಸೆಕೆಂಡ್ ಎ, ಸೆಕೆಂಡ್ ಬಿ, ಥರ್ಡ್ ಬಿ ಎಲ್ಲ ಕ್ಯಾಟಗರಿಗೂ ಕೂಡ ಅದೇ ಸೇಮ್ ಸ್ನೇಹಿತರೆ. ಯಾವ ಕ್ಯಾಟಗಿರಿ ಅಭ್ಯರ್ಥಿಗಳು ಎಷ್ಟು ಮಂದಿ ಆಬ್ಸೆಂಟ್ ಇದ್ದಾರೆ ಅಂದರೆ ಡ್ಯೂಟಿಗೆ ಬಂದಿಲ್ವೋ ಅದೇ ಕ್ಯಾಟಗಿರಿ ಅಭ್ಯರ್ಥಿಗಳಿಗೆ ಸೆಕೆಂಡ್ ಲಿಸ್ಟಲ್ಲಿ ಈ ಒಂದು ಡೇಟ್ ಆಫ್ ಬರ್ತ್, ಈ ಮಾರ್ಕ್ಸ್ಗಿಂತಲೂ ಸ್ವಲ್ಪ ಕಡಿಮೆ ಇದ್ದವರಿಗೆ ಈ ಡೇಟ್ ಆಫ್ ಬರ್ತ್ 1 ದಿನ 2 ದಿನ ಕಡಿಮೆ ಇದ್ದವರು ಯಾರಾದರೂ ಸಿಕ್ಕಿದರೆ ಅಂಥವರಿಗೆಲ್ಲ ಕರೀತಾರೆ ಸ್ನೇಹಿತರೆ. ಇಲ್ಲಿ ನೋಡೋದಾದರೆ ಇಲ್ಲಿ ಪರಿಶಿಷ್ಟ ಜಾತಿ ನೋಡಬೇಕಾದ್ರೆ 43ಕ್ಕೆ ನಿಂತಿದೆ. ಸೊ 42.5 ಅಂಕ ತೊಗೊಂಡಿದ್ದ ಅಭ್ಯರ್ಥಿಗಳು ಟೋಟಲ್ಲು KSRTCಯಲ್ಲಿ 42.5 ಅಂಕ ತೊಗೊಂಡವ್ರು 263 ಜನ ಇದ್ದಾರೆ. ಸೊ 263 ಮಂದಿಗೆ ಡ್ಯೂಟಿ ಸಿಗುತ್ತಾ ಅಂತ ನೀವು ಕೇಳ್ಬೋದು. ಸೊ ಖಂಡಿತವಾಗ್ಲೂ ಸಿಗಲ್ಲ ಸ್ನೇಹಿತರೆ. ಇಲ್ಲಿ ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೋ ಅಷ್ಟು ಜನಕ್ಕೆ ಮಾತ್ರನೇ ಸಿಗೋದು. ಸೊ ನೆಕ್ಸ್ಟ್ ನೋಡೋದಾದರೆ ನೋಡಿ, ಪರಿಶಿಷ್ಟ ಪಂಗಡ 44.5 ನಿಂತಿದೆ. 44.5 ನಿಂತಿದೆ. ಅವಾಗ ನೆಕ್ಸ್ಟ್ ಏನಾಗುತ್ತೆ, 44ಕ್ಕೆ ನಿಲ್ಲುತ್ತೆ. ಸೊ 44 ಈ ಪರಿಶಿಷ್ಟ ಪಂಗಡದಾಗ ಎಷ್ಟು ಅಭ್ಯರ್ಥಿಗಳು ಆಬ್ಸೆಂಟ್ ಆಗಿದ್ದಾರೋ ಅಷ್ಟು ಜನಕ್ಕೆ ಮಾತ್ರ, 1 2 4 ಮಂದಿನೋ 10 ಮಂದಿನೋ ಅಲ್ಲಿ ಎಷ್ಟು ಜನ ಆಬ್ಸೆಂಟ್ ಆಗಿರ್ತಾರೋ ಡ್ಯೂಟಿಗೆ ಹೋಗಿರಲ್ಲ ಅಷ್ಟು ಜನಕ್ಕೆ ಮಾತ್ರ ಕರೀತಾರೆ. ಅಂದರೆ ನಾನು 45 ತೊಗೊಂಡಿದ್ದೀನಿ ಅಂದರೆ ಒಂದು ಎಕ್ಸಾಂಪಲ್ ನೋಡೋದು, ಸೆಕೆಂಡ್ ಡೇ ಅಭ್ಯರ್ಥಿ ಒಬ್ಬ 43 ತೊಗೊಂಡಿದ್ದಾನೆ ಅಂದ್ಕೊಳ್ಳಿ. 43 ತೊಗೊಂಡಿದ್ದಾನೆ. ಈ ಪರಿಶಿಷ್ಟ ಜಾತಿದಾಗ ಒಂದು 10 ಪೋಸ್ಟ್ ಖಾಲಿ ಇದ್ದಾವೆ, ನಮಗೂ ಆಗುತ್ತೆ ಅಂತ ನೀವು ಅಂದ್ಕೋಬೇಡಿ. ಯಾವ ಕ್ಯಾಟಗಿರಿಯಲ್ಲಿ ಅಭ್ಯರ್ಥಿಗಳು ಆಬ್ಸೆಂಟ್ ಆಗಿರ್ತಾರೋ ಡ್ಯೂಟಿಗೆ ಹೋಗಿರಲ್ವೋ ಅದೇ ಕ್ಯಾಟಗಿರಿ ಅಭ್ಯರ್ಥಿಗಳಿಗೆ ಕರೀತಾರೆ. ಸೊ ಎಲ್ಲರಿಗೂ ಕರೆಯಲ್ಲ, ಅಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ, ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ ಅಷ್ಟು ಪೋಸ್ಟ್ ಮಾತ್ರ ತೊಗೊಳ್ತವ್ರೆ ಅದೇ ಕ್ಯಾಟಗಿರಿದು. ಸೊ ಇಲ್ಲಿ ಜನರಲ್ದಾಗ ಏನಾದರೂ ಆಬ್ಸೆಂಟ್ ಆಗಿದ್ರು ಅಂತಂದರೆ, ಸೊ ಇಲ್ಲಿ ಜನರಲ್ದಾಗ ಏನಾದರೂ ಆಬ್ಸೆಂಟ್ ಆಗಿದ್ರು ಅಂದ್ರೆ ನೀವೇನು ಹೆಚ್ಚಿನ ಮಾರ್ಕ್ಸ್ ತೊಗೊಂಡಿರ್ತೀರಲ್ವ. ಸೊ ನೋಡಿ, ಕೆಲವೊಬ್ಬರು 47 48 ಅಂಕ ತೊಗೊಂಡ್ರೆ, ಕೆಲವೊಬ್ರದ್ದು ಸೊ 47 ಅಂಕ 46.5 ಅಂಕ ತೊಗೊಂಡಿದ್ದವರು, 47 ಅಲ್ಲ 48 ಅಲ್ಲ ಸಾರಿ 46.5 ಅಂಕ ತೊಗೊಂಡಿದ್ರು ಭಾಳಷ್ಟು ಅಭ್ಯರ್ಥಿಗಳು ಇದ್ದಾರೆ. ಸೊ ಅವ್ರದ್ದು ಇನ್ನೂ ಆಗಿಲ್ಲ, ಯಾಕಂದರೆ ಇಲ್ಲೇ ಡೇಟ್ ಆಫ್ ಬರ್ತ್ ಕೊಟ್ಟಿರಲ್ಲ, ಇದಕ್ಕಿನ್ನೂ ಸ್ವಲ್ಪ 1 ದಿನ 2 ದಿನ ಜಾಸ್ತಿ ಇದ್ದ ಅಭ್ಯರ್ಥಿಗಳು ಭಾಳಷ್ಟು ಜನ ಇದ್ದಾರೆ. ಸೊ ಅಂಥ ಅಭ್ಯರ್ಥಿಗಳಿಗೆ ಏನು ಮಾಡ್ತಾನೆ, ಇಲ್ಲಿ ಕರೀತಾನೆ ಸ್ನೇಹಿತರೆ. ಇದು ನೀವು ತಲೆಯಲ್ಲಿಟ್ಕೊಳ್ಳಿ. ಸೊ ಈ ರೀತಿ ಸೆಕೆಂಡ್ ಲಿಸ್ಟ್ ಕರೀತಾರೆ ಸ್ನೇಹಿತರೆ. ಎಲ್ಲ ಅಭ್ಯರ್ಥಿಗಳಿಗೆ ಸಿಗಲ್ಲ, ದಯವಿಟ್ಟು ಕ್ಷಮಿಸಿ. ಎಲ್ಲ ಅಭ್ಯರ್ಥಿಗಳು ಸೆಕೆಂಡ್ ಲಿಸ್ಟ್ ಆಗ್ಬೋದು ಅಂತೇಳಿ ಅದಕ್ಕೋಸ್ಕರ ಕಾಯ್ಕೊಂಡು ಕೂಡಬೇಡಿ. ಈ ಒಂದು ಸೆಕೆಂಡ್ ಲಿಸ್ಟು ಸುಮಾರು ಒಂದು 2 ರಿಂದ 3 ತಿಂಗಳು ಆಗಿದ ನಂತರ ಅವರು ಡೈರೆಕ್ಟಾಗಿ ಕಾಲ್ ಮಾಡಿ ಇಲ್ಲ SMS ಕಳಿಸಿ ಅವರಿಗೆಲ್ಲ ಕರ್ಕೊಂಡು ಡೈರೆಕ್ಟಾಗಿ ಕೊಡ್ತಾರೆ. ಈ ಥರ ಏನು ಲಿಸ್ಟ್ ಏನೂ ಹಾಕಲ್ಲ. ಒಂದು ನೆಕ್ಸ್ಟ್ ಇನ್ನು ಯಾರ್ಯಾರ್ದು ಏಜ್ ಇದೆ, ಸೊ ಅಂಥ ಅಭ್ಯರ್ಥಿಗಳಿಗೆ ಎಲ್ಲ ಒಂದು ಇಲಾಖೆಗಳಲ್ಲಿ ಪೋಸ್ಟಿಂಗ್ ಕರೆಯುವ ಚಾನ್ಸಸ್ ಜಾಸ್ತಿ ಇದ್ದಾವೆ. ಯಾಕಂದರೆ ಪೋಸ್ಟ್ಗಳೆಲ್ಲ ಖಾಲಿ ಇದ್ದಾವೆ.
ಕಲಿತಕ್ಕಂಥ ಒಂದು ಚಾನ್ಸು ಜಾಸ್ತಿ ಇದೆ. ಸೊ ಅದಕ್ಕೇನಾದರೂ ತಯಾರಿ ಮಾಡ್ಕೊಳ್ಳೋರಿದ್ರೆ ಮಾಡ್ಕೊಳ್ಳಿ. ಇಲ್ಲ ಈಗಾಗಲೇ ಏಜ್ ಮುಗಿದವರಿದ್ದರೆ ಅಂದರೆ ನೀವು ಈ ಹಿಂದೆ ಏನು ಕೆಲಸ ಮಾಡ್ತಾಯಿದ್ದೀರಿ ಯಾವ ಒಂದು ಕೆಲಸನ ಅಚ್ಚುಕಟ್ಟಾಗಿ ಯಾವುದೋ ಒಂದಕ್ಕೆ ನೀಟಾಗಿ ಸೆಟ್ಲ್ ಮಾಡಿಕೊಂಡು ಲೈಫ್ ಸೆಟ್ಲ್ ಮಾಡ್ಕೊಳ್ಳಿ. ಇದೇ ನಮ್ಮದು ಒಂದು ಜೀವನ ಅಂತ ಹೇಳ್ಕೊಂಡು ಇದ್ರ ಮೇಲೆ ನೀವು ಇದು ಮಾಡ್ಕೊಳ್ಬೇಡಿ ಸ್ನೇಹಿತರೆ. ಯಾಕಂದರೆ ಒಂದು ಇದರಲ್ಲಿ ಒಂದು ಸೋತಿದ್ದೀವಿ ಅಂತಂದರೆ ತಲೆ ಕೆಡಿಸ್ಕೊಂಡು ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ಒಂದು ಮಾತು ಹೇಳ್ತಾರಲ್ವ, ಸೋಲೆ ಗೆಲುವಿನ ಮೆಟ್ಟಿಲು ಅಂತೇಳಿ. ಅಂದರೆ ಒಂದ್ರಾಗ ಸೋತೀವಂದರೆ ಒಂದು ಅಪಾರವಾದ ಅನುಭವ ಆಯಿತು. ಈ ಥರ ಆಗೋಯ್ತು, ಈ ಥರ ಆಗುತ್ತೆ, ಹಿಂಗಾಗುತ್ತೆ ಅಂತೇಳಿ ನೀವು ಏನಾದ ಮುಂದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಮಕ್ಕಳಿಗೆ ಸೊ ಎಲ್ಲರಿಗೂ ಹೇಳ್ಬೋದು, ಈ ಥರ ಆದರೆ ಈ ಥರ ಆಗುತ್ತೆ, ಈ ಥರ ಆದರೆ ಈ ಥರ ಆಗುತ್ತೆ ಅಂತೇಳಿ ನೀವೆಲ್ಲ ಹೇಳ್ಬೋದು ಸ್ನೇಹಿತರೆ. ಸೊ ಸೆಕೆಂಡ್ ಕಟ್ ಆಫ್ ಲಿಸ್ಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿದಿದೆ ಅಂತೇಳಿ ನಾನು ಅನ್ಕೋತೀನಿ ಸ್ನೇಹಿತರೆ. ಸೊ ನೋಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, ಸೊ ನೋಡ್ಬೋದು ನೀವು ಇಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ನೋಡಿ, ಇಲ್ಲೊಂದು ಮೆಸೇಜ್ ಇದೆ ನೋಡಿ. ಮೇಲ್ಕಂಡ ಸಂಭವನೀಯ ಆಯ್ಕೆಗೆ ಪಟ್ಟಿಗೆ ಸಂಬಂಧಿಸಿದ ಹಾಗೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ, ಅಂದರೆ ಈಗ ನೋಡಿ ನಿಮ್ಮದು ಎಲ್ಲ ಸೇಮ್ ನಂಬರ್ ಇರುತ್ತೆ, ಡೇಟ್ ಆಫ್ ಬರ್ತು ಸೇಮ್ ಇರುತ್ತೆ, ನಿಮ್ಮ ಹೆಸರು ಬಂದಿರಲ್ಲ. ಸೊ ಅಂಥವ್ರು ಏನಾದರೂ ನಿಮ್ದು ಏನಾದರೂ ಪ್ರಾಬ್ಲಮ್ಗಳಿದ್ದರೆ ನೀವು ಅಲ್ಲಿ ಆಕ್ಷೇಪಣೆ ಸಲ್ಲಿಸ್ಬೋದು. ಅದು ನೋಡಿ ದಿನಾಂಕ 11/6/2025 ಸಂಜೆ 5:30 ಒಳಗಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರು ಇಲ್ಲಿಗೆ ಖುದ್ದಾಗಿ ಹೋಗಿ ನೀವು ಒಂದು ಅಪ್ಲಿಕೇಶನ್ ಬರೆದು ಕೊಡ್ಬೋದು. ಇಲ್ಲಾಂದರೆ ಗೌರ್ಮೆಂಟ್ದೊಂದು ಇಮೇಲ್ ಐ ಡಿ ಇದೆ ನೋಡಿ, ಈ ಇಮೇಲ್ ಐ ಡಿ ಮುಖಾಂತರನೂ ಕೂಡ ನೀವು ಮೇಲ್ ಕಳಿಸ್ಬೋದು. ಅದು ಆ ಡೇಟ್ ಯಾವುದು 11/6/2025 ಒಳಗಡೆ ಕಳಿಸ್ಬೇಕು. ಈ ಡೇಟ್ ನಂತರ ನೀವೇನಾದರೂ ಕಳಿಸಿದಿರಿ, ಅದು ಟೈಮಿಂಗು ಕೊಟ್ಟಿದ್ದಾರೆ 5:30 ಅಂತೇಳಿ. ಸೊ ಅದರ ನಂತರ ನೀವೇನಾದರೂ ಅಬ್ಜೆಕ್ಷನ್ ಹಾಕಿದರೆ ಅವರು ಅಕ್ಸೆಪ್ಟ್ ಮಾಡಲ್ಲ ಸ್ನೇಹಿತರೆ. ಸೊ ನೋಡಿ, ಈ ಸದರಿ ನೇಮಕಾತಿಯು ಪಾರದರ್ಶಕವಾಗಿದ್ದು ಯಾವುದೇ ಆಮಿಷ ಅಥವಾ ಅವ್ಯವಹಾರದಲ್ಲಿ ಅಭ್ಯರ್ಥಿಗಳು ತೊಡಗಬಾರದೆಂದು ಸೂಚಿಸಲಾಗಿದೆ. ಸೊ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಯಾಕಂದರೆ ಭಾಳಷ್ಟು ಅಭ್ಯರ್ಥಿಗಳು ನಂದಷ್ಟಾಗಿದೆ ಇಷ್ಟಾಗಿದೆ ಆಗ್ಬೋದಾ ಸೆಕೆಂಡ್ ಲಿಸ್ಟ್ ಆದರೂ ಆಗ್ಬೋದಾ ಅಂಥೇಳಿ. ಸೊ ಸೆಕೆಂಡ್ ಲಿಸ್ಟ್ ಯಾವ ಥರ ಆಗುತ್ತೆ ಅಂತಕ್ಕಂಥ ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಈಗಾಗಲೇ ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ನೀವೆಲ್ಲ ಆಯ್ಕೆ ಆಗಿದ್ದೀರಾ. ಸೊ ಅಂಥ ಅಭ್ಯರ್ಥಿಗಳು ಈಗ ಒಂದು ವಾರ ಏನು ಅಬ್ಜೆಕ್ಷನ್ ಕೊಟ್ಟಿದ್ದಾರೆ, ಅಬ್ಜೆಕ್ಷನ್ ಟೈಮ್ ಮುಗಿದಿದ ಮೇಲೆ ಸೊ ಅವರು ಫೈನಲ್ ಒಂದು ಲಿಸ್ಟ್ ಮಾಡ್ತಾರೆ. ಕೆಲವೊಬ್ರು ಯಾರಾದರೂ ಅಬ್ಜೆಕ್ಷನ್ ಹಾಕಿದರೆ ಅಂಥವ್ರು ಸೇರಿಸುವ ಒಂದು ಚಾನ್ಸಸ್ಗಳಿದ್ದರೆ ಅಂಥವ್ರಿಗೆ ಒಬ್ಬರು ಅಭ್ಯರ್ಥಿಗಳು ಸೇರ್ತವ್ರೆ ಇದರಲ್ಲಿ. ಸೊ ಅದು ಸೇರಿಸಿದಾಗಿದ್ಮೇಲೆ ಅವ್ರೇನು ಮಾಡ್ತಾರೆ, ಫೈನಲ್ ಲಿಸ್ಟ್ ಅಂತೇಳಿ ಒಂದು ಹಾಕ್ತಾರೆ, ಅಂತಿಮ ಆಯ್ಕೆ ಪಟ್ಟಿ ಅಂಥೇಳಿ. ಸೊ ಅದು ಅಂತಿಮ ಆಯ್ಕೆ ಪಟ್ಟಿ ಯಾವಾಗ ಹಾಕ್ತಾರೆ ಅಂಥೇಳಿ ಅದು ನಮಗೆ ನಿಖರವಾಗಿ ಗೊತ್ತಿಲ್ಲ ಸ್ನೇಹಿತರೆ. ಕಾದು ನೋಡೋಣ. ಯಾಕಂದರೆ BMTC ಇದಕ್ಕೆ ಒಂದು ಟೈಮಲ್ಲೇ ಹಿಂದಿಂದ ಒಂದು ಆಯ್ಕೆ ಪ್ರಕ್ರಿಯೆ ನೋಡಿರ್ಬೋದು ನೀವು. ಸಂಭವನೀಯ ಆಯ್ಕೆ ಪಟ್ಟಿ ಹಾಕಿ ಒಂದು 4 ತಿಂಗಳು 5 ತಿಂಗಳು ಆಗಿದ್ಮೇಲೆ ಫೈನಲ್ ಲಿಸ್ಟ್ ಹಾಕಿದರು. ಯಾವ ಟೈಮಲ್ಲಿ ಗೌರ್ಮೆಂಟ್ ಕೆಲಸ, ಸರ್ಕಾರದ ಕೆಲಸ, ದೇವ್ರ ಕೆಲಸ ಅಂತಾರಲ್ಲ. ಸೊ ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ಬಟ್ ನಮ್ಮದು ಒಂದು ನಂಬಿಕೆ ಅನ್ನೋದು ಇಮಿಡಿಯೇಟಾಗಿ ಈ ಒಂದು ತಿಂಗಳಲ್ಲಿ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥದ್ದೊಂದು ನಂಬಿಕೆ ಇದೆ. ಬಟ್ ಕಾದು ನೋಡೋಣ. ಸೊ ಇನ್ನೂ ಯಾರ್ಯಾರು ಲಿಸ್ಟ್ ನೋಡ್ಕೊಂಡಿಲ್ಲ, ಸೊ ಇವರಿಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಕೂಡ ಈ ಒಂದು ಆಯ್ಕೆಯ ಪಟ್ಟಿನ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಸ್ನೇಹಿತರೆ. ಜೊತೆಗೆ ಎಲ್ಲ ಆಯ್ಕೆಯಾದ ಅಭ್ಯರ್ಥಿಗಳು ನೀವು ಈಗಾಗಲೇ ನಿಮ್ಮದು ಕಾಕಿ ಬಟ್ಟೆ, ಆಮೇಲೆ ಬ್ಯಾಡ್ಜು ಇವೆಲ್ಲ ನಿಮ್ಗೆ ಏನೇನು ಬೇಕಾಗ್ತವೋ ಅಂಥವು ನೀವು ಎಲ್ಲ ತೊಗೊಂಡು ರೆಡಿ ಮಾಡಿಟ್ಕೊಳ್ಳಿ. ಒಂದು 3-4 ತಿಂಗಳಾಗಿದ್ಮೇಲೆ ಸಂಸ್ಥೆಯವರೇ ನಿಮಗೆ ಕಾಕಿ ಬಟ್ಟೆ ಕೊಡ್ತಾರೆ. ನೀವು ಬೇಕಾದರೆ ಅವಾಗ ಹೊಲಿಸ್ಕೊಬೋದು. ಸ್ಟಾರ್ಟಿಂಗಲ್ಲಿ ಕೊಡೋಂಗಿಲ್ಲ. ಇವಾಗ ನೀವು 2 ಜೊತೆ ಬಟ್ಟೆ ನೀವು ಹೊಲಿಸ್ಕೊಂಡು ಹೋಗಬೇಕಾಗುತ್ತೆ. ಜೊತೆಗೆ ನಿಮಗೆ ಈ ಫೈನಲ್ ಲಿಸ್ಟ್ ಹಾಕಿದ್ಮೇಲೆ ನಿಮಗೆ ಡೈರೆಕ್ಟಾಗಿ ಹೆಡ್ ಆಫೀಸ್ಲಿಂದ ಫೋನ್ ಮಾಡ್ತಾರೆ ಒಂದು, ಇಲ್ಲಾಂದರೆ SMS ಕಳಿಸ್ತಾರೆ ಒಂದು. ಅದನ್ನು ಇಲ್ಲ ಅಂತಂದರೆ ನಿಮ್ಮ ಮನೆಗೆ ಒಂದು ಲೆಟ್ರ್ ಕಳಿಸ್ತಾರೆ, ನೀವು ಇಂಥ ದಿನ ನೀವು ಕೌನ್ಸ್ಲಿಂಗಿಗೆ ಬರಬೇಕು ಅಂತೇಳಿ. ಸೊ ನನ್ನ ಅನಿಸಿದ ಮಟ್ಟಿಗೆ ಒಂದು ದಿನಕ್ಕೆ ಒಂದು 200 ಒಂದು 200 ಅಥವಾ 300 ಅಭ್ಯರ್ಥಿಗಳಿಗೆ, ಅಂದರೆ ಒಂದು 200 ಅಥವಾ 300 ಅಭ್ಯರ್ಥಿಗಳಿಗೆ ಒಂದು ದಿನಕ್ಕೆ ಕೌನ್ಸ್ಲಿಂಗ್ ಕರಿಬೋದು. ಸೊ ಅದಕ್ಕಿಂತ ಹೆಚ್ಚಿಗೂ ಕರಿಬೋದು, ಕಡಿಮೆನೂ ಆಗ್ಬೋದು ಸ್ನೇಹಿತರೆ. ನೋಡೋಣ, ನಿಖರವಾಗಿ ಗೊತ್ತಿಲ್ಲ. ಸೊ ಅವರಿಗೆ ಕೌನ್ಸಿಲಿಂಗ್ ಕರೆದು ಅಲ್ಲೇ ಅವ್ರಿಗೆ ಏನು ಮಾಡಿದವ್ರೆ ಅಂದರೆ ಆರ್ಡರ್ ಕಾಪಿ ಕೊಡ್ತಾರೆ. ಆರ್ಡರ್ ಕಾಪಿ ಕೊಡ್ತಾರೆ ಸ್ನೇಹಿತರೆ. ಅವರಿಗೆ ಅಲ್ಲೇ
ಆರ್ಡರ್ ಕಾಪಿ ಕೊಡ್ತಾರೆ. ಅಂದರೆ ನಿಮ್ಮದು ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗಿದಾಗ ಏನೇನು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ವೋ ಸೊ ಆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಕೂಡ ನೀವು ಅಲ್ಲಿ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತೊಂದು ಸಲ ಸ್ಪೆಲ್ಲಿಂಗ್ ಸಮೇತ ನಿಮ್ಮ ಹೆಸರು, ಸ್ಪೆಲ್ಲಿಂಗು, ಇನ್ಸಿಲು, ಸೊ ಇಂಥವು ಏನಿರ್ತಾವೋ ಪ್ರತಿಯೊಂದೂ ಕೂಡ ನೋಡ್ತಾರೆ ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಸೇಮ್ ಇದೆಯಾ ಅಂಥೇಳಿ. ಸೊ ಜೊತೆಗೆ ನಿಮ್ಮದು DL ರಿನ್ಯೂವಲ್ ಆಗಿದೆಯಾ, ರಿನ್ಯೂವಲ್ ಹತ್ತಿರ ಬಂದಿದೆಯಾ, ಸೊ ಅವೆಲ್ಲನೂ ಪರೀಕ್ಷಿಸಿ ಅವರು ನಿಮ್ಗೆ ಏನು ಮಾಡ್ತಾರೆ ಆರ್ಡರ್ ಕಾಪಿ ಕೊಡ್ತಾರೆ. ಆರ್ಡರ್ ಕಾಪಿ ಕೊಟ್ಟಿದ ಮೇಲೆ ಏನು ಮಾಡ್ತಾರೆ, ನನಗನ್ಸಿದ ಮಟ್ಟಿಗೆ ಬೆಂಗಳೂರು ಮಾರ್ಕೆಟಲ್ಲಿ ಏನಿದೆಯಲ್ಲ ಮಿಂಟೋ ಆಸ್ಪತ್ರೆ, ಸೊ ಈ ಮಿಂಟೋ ಕಣ್ಣಿನ ಆಸ್ಪತ್ರೆಗೆ ನಿಮಗೆ ಕಣ್ಣು, ಕಿವಿ, ಫಿಸಿಕಲ್ ಫಿಟ್ನೆಸ್, ಮೆಡಿಕಲ್ ಸರ್ಟಿಫಿಕೇಟು ಮಾಡಿಸ್ಕೊಂಬರೋಕ್ಕೆ ಹೇಳ್ತವ್ರೆ. ಸೊ ನೀವು ಏನು ಮಾಡಬೇಕು ಅಂದರೆ ಆರ್ಡರ್ ಕಾಪಿ ತೊಗೊಂಡು ಹೋಗಿ ಮಿಂಟೋ ಆಸ್ಪತ್ರೆಗೆ ಹೋಗಿ ಕಣ್ಣು, ಕಿವಿ, ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲ ತೊಗೊಂಡು ನೀವು ತಿರ್ಗಾ ಮತ್ತು ಶಾಂತಿನಗರ್ ಹೆಡ್ ಆಫೀಸ್ಗೆ ಆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿ, ಜೊತೆಗೆ ನಿಮ್ದು ಏನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಅಲ್ಲಿ ವೆರಿಫಿಕೇಷನ್ಗೆ ಹೋಗಿದಾಗ ಏನು ತೊಗೊಂಡೋಗಿರ್ತೋ ಸೊ ಆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಸಹ ಅವರು ಇಟ್ಕೊಂಡು ಬಿಡ್ತಾರೆ. KSRTC ಅವರೇ ಇಟ್ಕೊತಾರೆ. ನಿಮಗೆ ಕೊಡೋದೇನು ಅಂದರೆ ಅವರು ನಿಮಗೆ DL ಮತ್ತು ಕಂಡಕ್ಟರ್ ಲೈಸೆನ್ಸ್ ಮಾತ್ರ ಒರಿಜಿನಲ್ ಕೊಡ್ತಾರೆ. ಮಿಕ್ಕಿವೆಲ್ಲ ಒರಿಜಿನಲ್ ಅವ್ರ ಹತ್ರ ಇಟ್ಕೊತಾರೆ. ನಿಮ್ಗೆ ಏನಾದರೂ ನೆಕ್ಸ್ಟ್ ಕೆಲಸಕ್ಕೆ ಬೇಕಾಗ್ಬೋದು, 10ನೇ ಕ್ಲಾಸ್ದು ಕನ್ನಡ ಮಾಧ್ಯಮ, ಗ್ರಾಮೀಣ, ಕಾಸ್ಟ್ ಸರ್ಟಿಫಿಕೇಟು, ಸೊ ಇಂಥವು ಏನಾದರೂ ನಿಮ್ಗೆ ಒರಿಜಿನಲ್ ಬೇಕಾಗ್ಬೋದು. ಸೊ ಅದರಿಂದ 1-2-3 ಸೆಟ್ ಜೆರಾಕ್ಸ್ ಕೂಡ ನೀವು ಮಾಡಿ ಮನೆಗೆ ಇಟ್ಕೊಳ್ಳಿ. ಮಿಕ್ಕಿದೆಲ್ಲ ಸರ್ಟಿಫಿಕೇಟ್ ಅವರು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳೇ ಅವ್ರ ಹತ್ರ ಇಟ್ಕೊತಾರೆ. ನೀವು ಮೆಡಿಕಲ್ ಆಗಿದ್ಮೇಲೆ ನೀವು ಇದು ಅಲ್ಲೇ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಡಿಪೋ ಅಲರ್ಟ್, ನೀವು ಯಾವುದು ತೊಗೊಂಡಿರ್ತೀರಿ ಕೌನ್ಸಿಲಿಂಗ್ ಹೋಗಿದಾಗ ಡಿಪೋ ಹೇಳ್ತಾರೆ. ಸೊ ನೀವು ಆಗಿದ್ಮೇಲೆ 1-2-3 ದಿನ ಟೈಮ್ ಕೊಡ್ಬೋದೇನೋ, ಮೋಸ್ಟ್ಲಿ ಗೊತ್ತಿಲ್ಲ, ಅದು ಡೀಟೇಲಾಗಿ ನಾನು ಮುಂದಿನ ಇದರಲ್ಲಿ ನಿಮಗೆ ತಿಳಿಸ್ತೀನಿ. ನಿಮಗೆ ಡಿಪೋ ಅಲರ್ಟ್ ಮಾಡಿದ್ಮೇಲೆ ಡಿಪೋಗೆ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಅದಾಗಿದ್ಮೇಲೆ ನೀವು ಡ್ಯೂಟಿಗೆ ಜಾಯ್ನ್ ಆಗಿದ್ಮೇಲೆ ಹೆಚ್ಚಾಗಿ ಆಬ್ಸೆಂಟ್ ಆಗೋದು ಇದು ಮಾಡ್ತಾ ಹೋಗಿದರೆ, ಉದಾಹರಣೆಗಾಗಿ ನೀವು ಏನೋ ಎಮರ್ಜೆನ್ಸಿ ಇದೆ, ನಮ್ಮ ಚಿಕ್ಕಪ್ಪನ ಮದುವೆ ಇದೆ, ಅಣ್ಣನ ಮದುವೆ ಇದೆ, ಫ್ರೆಂಡ್ ಮದುವೆ ಇದೆ, ಇವತ್ತು ರಜೆ ಬೇಕು ಅಂತೇಳಿ ಡಿಪೋಲ್ಲಿ ಏನಾದರೂ ಇದು ಮಾಡ್ಕೊಂಡು ನೀವು ಒಂದು ದಿನ ರಜೆ ಹಾಕಿದರೆ ನಿಮ್ಮ ಪರ್ಮಿಟ್ ಆಗೋಕ್ಕೆ 6 ದಿನ ಎಕ್ಸ್ಟ್ರಾ ಹೋಗುತ್ತೆ. ಒಂದು ದಿನಕ್ಕೆ 6 ದಿನ ಎಕ್ಸ್ಟ್ರಾ ಹೋಗುತ್ತೆ. ಅಂದರೆ 1 ವರ್ಷ ಎಲ್ಲಿ ಪರ್ಮಿಟ್ ಆಗುತ್ತಲ್ವ, ಕ್ಲಿಯರಾಗಿ ನೀವು ಯಾವುದೇ ಆಬ್ಸೆಂಟ್ ಇಲ್ಲದೇ ನೀಟಾಗಿ ಡ್ಯೂಟಿ ಮಾಡಿಕೊಂಡ್ರೆ 1 ವರ್ಷ 1 ತಿಂಗಳಲ್ಲಿ ಪರ್ಮಿಟ್ ಆಗುತ್ತೆ. ಸೊ ನೀವೇನಾದರೂ ಮಧ್ಯದಲ್ಲಿ ಎಮರ್ಜೆನ್ಸಿ ಅದು ಇದು ಅಂತೇಳಿ ಏನಾದರೂ ಎಕ್ಸ್ಟ್ರಾ ಆಬ್ಸೆಂಟ್ಗಳು ಮಾಡಿದರೆ 1 ದಿನ ಆಬ್ಸೆಂಟಿಗೆ 6 ದಿನ ಹೋಗುತ್ತೆ. ಏನೋ 1 ವರ್ಷದಲ್ಲಿ 10 ದಿನ ಮಾಡಿದರೆ, 10 ದಿನ ಆಬ್ಸೆಂಟ್ ಆಗಿದರೆ 1 ವರ್ಷದಲ್ಲಿ 60 ದಿನ ನಿಮ್ಮ ಪರ್ಮಿಟ್ ಮುಂದೆ ಹೋಗುತ್ತೆ. ಅಂದರೆ 2 ತಿಂಗಳು ಮುಂದೆ ಹೋಗುತ್ತೆ. ಅಂದರೆ ನೀವೇನು ಮಾಡಬೇಕು, 1 ವರ್ಷ 2 ತಿಂಗಳ ಕೆಲಸ ಮಾಡಬೇಕಾಗುತ್ತೆ ಪರ್ಮಿಟ್ ಆಗೋಕ್ಕೆ. ಸೊ ಇದರಿಂದ ನೀವು ನೀಟಾಗಿ ನೀವು ಯಾವ ಡ್ಯೂಟಿ ಕೊಟ್ಟಿರ್ತಾರೆ ಅದನ್ನು ಸಂಭಾಳಿಸ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಒಳ್ಳೊಳ್ಳೆ ಮಾಹಿತಿನ ನಾನು ನಿರಂತರವಾಗಿ ನಿಮಗೆ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಖಂಡಿತವಾಗಲೂ ಸ್ನೇಹಿತರೆ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.